ಪ್ರಾರಂಭ ಮಾಡಿದಾಗ ಪ್ಲೇಸು ಅದು ಸರಿನಾ ಇದು ಸರಿನಾ ಗೊಂದಲದಲ್ಲಿತ್ತು. ಈಗ ಬಹಳ ಅಲ್ಲಿ ನೋಡಿದಾಗ 100 ಎಕರೆ ಮೈದಾನದಲ್ಲಿ ಇದೊಂದು ಸಮ್ಮೇಳನ ನಡೆಯೋದು ಅಂದ್ರೆ ಅದು ಒಂದು ದೊಡ್ಡ ಇದಲ್ಲ. ಸೊ ಯಾವುದೋ ಒಂದು ಜಾಗದಲ್ಲಿ ಒಂದು ಟೆಂಟ್ ಹಾಕ್ಬಿಟ್ಟು ಮಾಡ್ಬಿಟ್ಟು ಓಡ್ ಬರೋದು ಅಂತಲ್ಲ, ಇನ್ನು 3 days ಊರೇ ನಿರ್ಮಾಣ ಮಾಡಿದ್ವಿ. ತುಂಬಾ ಚೆನ್ನಾಗಾಗಿದೆ. ಸೊ ಬಹುಶಃ ಅಲ್ಲಿ ಈಗ ಮತ್ತೊಂದು ಬೇಡಿಕೆ ಬಂತು, ನೀವು ಮಂಡ್ಯದಿಂದ ಹೊರಗಡೆ ಮಾಡ್ತಾ ಇದ್ದೀರಾ, ನೀವು ಮಂಡ್ಯದಲ್ಲಿ ಹೇಗೆ ನೀವು ಕಲರ್ಫುಲ್ ಆಗಿ ಇಡಕ್ಕೆ ಸಾಧ್ಯ, ಸಾಹಿತ್ಯ ಸಮ್ಮೇಳನ ಅನ್ನೋ ಒಂದು ಮೆರುಗು ಅಲ್ಲಿ ಬರಬೇಕಲ್ಲ. ಅದಕ್ಕೆ ಇವತ್ತು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಜಾರ್ಜು, ಚೆಸ್ಕಾಂ ಅಧ್ಯಕ್ಷರಂತ ರಮೇಶ್ ಬಾಬು ಬಡ್ಡಿಸಿದ್ದೇಗೌಡರು ದೊಡ್ಡ ಮನ್ಸು ಮಾಡಿ 3 ಜನನೂ ಲೈಟಿಂಗ್ ಅರೇಂಜ್ಮೆಂಟ್ ಮೈಸೂರು ದಸರಾಕ್ಕೆ ಏನ್ ಮಾಡಿದ್ರು ಅದೇ ರೀತಿ ಉಚಿತವಾಗಿ ಸರ್ಕಾರ ಫಸ್ಟ್ ಟೈಮ್ ಸಾಹಿತ್ಯ ಸಮ್ಮೇಳನಕ್ಕೆ ಉಚಿತವಾದಂತ ಲೈಟಿಂಗ್ ವ್ಯವಸ್ಥೆನ ದಸರಾ ಬಿಟ್ರೆ ಈ ರೀತಿ ಎಲ್ಲೂ ಮಾಡಿಲ್ಲ. ಮಂಡ್ಯದಲ್ಲಿ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಅದನ್ನ ಇವತ್ತಿಗೆಲ್ಲ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅದೊಂದು ವಿಶೇಷವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನ ಮುಖ್ಯಮಂತ್ರಿಗಳಿಗೆ, ನಮ್ಮ ಜಾರ್ಜ್ ಸಾಹೇಬರಿಗೆ ಮತ್ತು ನಮ್ಮ ಚೆಸ್ಕಾಂ ಅಧ್ಯಕ್ಷರಿಗೆ ಕೊಡಬೇಕು. ಇದಕ್ಕೆ ಪ್ರೇರಣೆ ಕೊಟ್ಟರೆ ನಮ್ಮ ರವಿ ಮತ್ತು ದಿನೇಶ್ ಗೂಳಿಗೌಡ ಇಬ್ರು ಮಾಡಿಸ್ಲೇಬೇಕು, ನೀವು ಏನ್ ಮಾಡಿಸ್ತಾರೋ ಗೊತ್ತಿಲ್ಲ ನಮ್ಗೆ ಅಂತ ನನ್ನ ಮೇಲೆ ಒತ್ತಡ ತಂದ್ರು. ನನಗೆ ಡೌಟ್ ಇತ್ತು, ಸಕ್ಸಸ್ ಆದವು. ಅದಾದ್ಮೇಲೆ ಮತ್ತೊಂದು ನನಗೆ ಚಾಲೆಂಜಸ್ ಕೊಟ್ಬಿಟ್ರು ನಮ್ಮ ದಿನೇಶ್ ಗೂಳಿಗೌಡನ. ನಮ್ಮ ರವಿಕಾಂತೇಗೌಡ ಅಂತ ಹೇಳಿ IG ಇದ್ದಾರೆ ಅವರು. ನಾವು ದಸರಾದಲ್ಲಿ ಒಂದು ಬ್ಯಾಂಡ್ ಅನ್ನ ನುಡಿಸ್ತಾರೆ, ಪೊಲೀಸ್ ಬ್ಯಾಂಡ್. ಅದು ದಸರಾ ಪ್ಲೇಸ್ ಬಿಟ್ಟು ಹೊರಗಡೆ ಎಲ್ಲೂ ಇಲ್ಲಿವರೆಗೆ ನುಡ್ದಿಲ್ಲ, ಗೊತ್ತಲ್ಲ ನಿಮ್ಗೆ? ಸೊ ಅದನ್ನ ನಮ್ಮ ಹುಡುಗರು ನೋಡೋಣ, ನೀವು ಏನಾರ ಮಾಡ್ಬೇಕಲ್ಲ, ಕಟ್ಟ ಕಡೆ ಯಾವತ್ತು ಮಾಡದೇ ಇರೋದನ್ನ ಮಾಡೋದು ನನಗೆ ಹೇಳಿದ್ರೆ ಹೆಂಗ್ರೆ, ನಾನು ಮಂತ್ರಿ ಇದ್ದೀನಿ ಅಂದ್ರೆ CM ಏನ್ ಬೇಕಾದ್ರೂ ಒಪ್ಕೋಬೇಕು ಅಂತ. ನೀವು ಹಂಗೆಲ್ಲ ಆಗಲ್ಲಪ್ಪ ಅದೇ ನಾನು ಇಲ್ಲ ಸರ್, ನಿಮ್ ಕೈಲಿ ಆಗುತ್ತೆ, ಆಗಲ್ಲ ಅಂತ ಯಾಕಂತೀರ, ಮಾಡ್ಬೇಕು ಸರ್. ನಾನು ಮೊನ್ನೆ ಹೋಮ್ ಮಿನಿಸ್ಟ್ರಿಗೆ ಕೇಳಿದೆ ಏನ್ ಮಾಡ್ಬೇಕು. ಎಲ್ಲೂ ಇಲ್ಲಪ್ಪ ಚಲುವರಾಯಸ್ವಾಮಿ, ಏನ್ ನೀನು ಹೇಳ್ತಾ ಇದೆಯಾ, ನೀನು ಸೀನಿಯರ್ ಮಿನಿಸ್ಟ್ರು, ಮೈಸೂರು ಬಿಟ್ಟು ನಾವು ಹೊರಗಡೆ ಎಲ್ಲೂ ಮಾಡೇ ಇಲ್ಲ ಅದು ಅಂತ. CM ಬಂದ್ಬಿಟ್ರೆ ಹಂಗೇನೆ CM ಕೇಳಿದೆ, ಸರ್ ಹಿಂಗೆಲ್ಲ ಆಲೋಚನೆ ಮಾಡ್ತಾ ಇದ್ವಿ, ಯಾಕೆ ಹೋಮ್ ಮಿನಿಸ್ಟ್ರು ಸ್ವಲ್ಪ ತಲೆ ಆಡಿಸ್ತಾ ಇದಾರೆ ಅಂತ. ಬಿಡ್ರಿ ಚಲುವರಾಯಸ್ವಾಮಿ ಕೇಳವ್ರೆ, ನೀವು ಯಾಕೆ ಮಾಡಬಾರ್ದು ಅಂತ ಏನ್ ಕಾನೂನು ಇದೆಯಾ, ಮಾಡ್ರಿ ಅಂತ ಅಂದ್ಬಿಟ್ರು. ಅವ್ರಿಗೆ ಸುಸ್ತಾಗೋದ್ರು, ಇದೇನಪ್ಪ CM ಹಿಂಗೆ ಒಂದೇ ಲೈನಲ್ಲಿ ಹೇಳ್ಬಿಟ್ರಲ್ಲ ಅಂತ. ಕೊನೆಗೆ ಅದನ್ನು ಸಹ ನೆನೆ ಅವರು ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಹಲವಾರು ಮಹಿಳೆಗಳನ್ನ ಹೊಸದಾಗಿ ಇದಾಡ್ತಾ ಇದ್ವಿ. ಹೀಗಾಗಿ ಬಹುಶಃ ಮತ್ತು ನಾನು ನಮ್ಮ KSRTC ನಮ್ಮ ರಾಮಲಿಂಗ ರೆಡ್ಡಿ ಅವರು, ನಮ್ಮ ಅಲ್ಲಿ MD ಅವರು ಇದ್ದಾರೆ, ನಮ್ಮ ಅನ್ಬು ಕುಮಾರ್ ಅಂತ, ಅವ್ರು ನಮ್ಮಲ್ಲೂ ಸೆಕ್ರೆಟರಿ. ಅವ್ರಿಗೆ ನಾನು ಹೇಳಿದ್ದೀನಿ, ಬೆಂಗಳೂರಿಂದ ವಿಶೇಷ ಬಸ್ಸು ಮಂಡ್ಯಕ್ಕೆ ಹಾಕ್ಬೇಕು 3 ದಿವಸ, ಮೈಸೂರಿಂದ ವಿಶೇಷ ಬಸ್ಸು ಹಾಕ್ಬೇಕು ಅಂತ ಕೇಳಿದ್ದೀನಿ. ಮತ್ತು ಎಲ್ಲ ತಾಲೂಕು ಕೇಂದ್ರದಿಂದನೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವಿಶೇಷ ಬಸ್ಗಳಿರ್ತವೆ. ಸೊ ಈಗ ಲೇಡೀಸ್ಗಂತೂ ಬಸ್ ಚಾರ್ಜ್ ಇಲ್ಲ, ನಮ್ಮ ಸರ್ಕಾರ ಪೂರ್ತಿ ಫ್ರೀ, ಬಂದು ಮಾಡಿ ಊಟ ಮಾಡಿ ಹೋಗ್ಬೋದು. ಅವ್ರಿಗೆ 1 ರೂಪಾಯಿ ಖರ್ಚಿಲ್ಲ. ಈಗ ಮಳವಳ್ಳಿಯಿಂದ ಹತ್ತಿದ್ರೆ ಬಂದು ಇಳಿತಾರೆ. ಸೊ ಇಳಿದ ತಕ್ಷಣನೇ ಸೀದಾ ಸಮ್ಮೇಳನ ನೋಡ್ಕೊಂಡು ಊಟ ಮಾಡ್ಕೊಂಡು ಸಾಯಂಕಾಲ ವಾಪಸ್ ಹೋಗ್ಬೋದು. ಎಲ್ಲ 7 ತಾಲೂಕಿನಿಂದ ವಿಶೇಷ ಬಸ್ ಹಾಕ್ಸಿದ್ವಿ, ಬೆಂಗಳೂರಿಂದ ವಿಶೇಷ ಬಸ್ ಹಾಕ್ಸಿದ್ವಿ, ಮೈಸೂರಿಂದ ವಿಶೇಷ ಬಸ್ ಹಾಕ್ಸಿದ್ವಿ. ಅದ್ರ ಜೊತೆಗೆ ಮಂಡ್ಯ ಸಿಟಿಯಿಂದ 3 ಕಿಲೋಮೀಟರ್ ಆಗುತ್ತೆ ಅನ್ನೋ ಒಂದು ಇದಿತ್ತಲ್ಲ, ಅಲ್ಲೂ ಸಹ ಡಬಲ್ ಡೋರು ಸಿಟಿ ಸರ್ವಿಸ್ ಹಾಕ್ಸ್ಬಿಟ್ಟಿದ್ವಿ ಅಲ್ಲಿಂದಲೇ. ಸೊ ಯಾರಾದ್ರು ಬಸ್ ಸ್ಟ್ಯಾಂಡ್ ಹೇಳಿದ್ರೆ ತಕ್ಷಣ ಸಮ್ಮೇಳನ ಪ್ಲೇಸ್ಗೆ ಒಂದು KSRTC ಬಸ್ ಡಬಲ್ ಡೋರು ಸಿಟಿ ಸರ್ವಿಸ್ ಇರುತ್ತೆ, ಹತ್ತೋದಿಲ್ಲ. ಏನು ಆಟೋ ಹತ್ತಬೇಕಾಗಿಲ್ಲ, ಸೈಕಲ್ ಹೊಡಿಬೇಕಾಗಿಲ್ಲ, ಬೈಕ್ ಹೊಡಿಬೇಕಾಗಿಲ್ಲ, ಸೀದಾ ಅಲ್ಲಿಂದ ಅಲ್ಲಿಗೆ ಬಂದು ಹೋಗ್ಬೋದು. ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಈ ರೀತಿ ಸಾಯಂಕಾಲ ವಿಶೇಷವಾಗಿ ಮೊದಲನೇ ದಿವಸ, 2ನೇ ದಿವಸ, 3ನೇ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದು ಸಂಗೀತ ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ಕನ್ನಡ ಮತ್ತು ಸಾಹಿತ್ಯ ಹಿನ್ನೆಲೆ ಇರ್ತಕ್ಕಂಥ ಹಾಡುಗಳನ್ನೇ ಹೆಚ್ಚು ಆಡಬೇಕು ಅಂತ. ಸುಮ್ಮನೆ ನಾವು ಫಂಕ್ಷನ್ ಮಾಡಿರ್ತೀವಿ, ಸಾಯಂಕಾಲ 1-2 ಗಂಟೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತೇಳಿ. ಅದಕ್ಕೆ ಈ ಸಾಹಿತ್ಯ ಪರಿಷತ್ತಿನ ದುಡ್ಡು ಉಪಯೋಗಿಸ್ತಾ ಇಲ್ಲ ನಾವು. ಈ ಸರ್ಕಾರ ನಾವೇನು ಬಿಡುಗಡೆ ಮಾಡಿದ್ದೀವಿ ಆ ದುಡ್ಡನ್ನ ಇದಕ್ಕೆ ಉಪಯೋಗಿಸ್ತಾ ಇಲ್ಲ. ಯಾಕೆಂದ್ರೆ ಇದು ಎಕ್ಸ್ಟ್ರಾ ನಾವು ಮಾಡ್ತಕ್ಕಂಥದ್ದು, ಬೇರೆ ಎಲ್ಲೂ ಜಿಲ್ಲೆಯಲ್ಲಿ ಮಾಡಿಲ್ಲ. ಸೊ ನೀವೇನು ಸಾಹಿತ್ಯ ಪರಿಷತ್ತಿನ ದುಡ್ಡು ಇದಕ್ಕೆಲ್ಲ ಉಪಯೋಗಿಸ್ತೀರಾ ಅಂತ ಅಂದ್ಬಿಟ್ಟರು ಅನ್ನೋ ಭಯದಿಂದ ನಾನು ನಮ್ಮ ಜಿಲ್ಲಾಧಿಕಾರಿಗಳೆಲ್ಲ ಮಾತಾಡಿ ಬೇರೆಯವರಿಂದ ಡೊನೇಷನ್ ಸ್ವಲ್ಪ ಬೇರೆ ಬೇರೆ ಸಂಸ್ಥೆಗಳಿಂದ ಒಂದೊಂದು ದಿವಸ ಒಬ್ಬೊಬ್ಬರು ವಹಿಸ್ಕೊಳ್ಳೋ ಥರ ಮಾಡಿದ್ದೀವಿ. ಸೊ ಹೀಗಾಗಿ ಒಂದು ಕಲರ್ಫುಲ್ಲಾಗಿ ಮತ್ತು ಎಫೆಕ್ಟಿವ್ ಆಗಿ ಭಾಷೆ ಹಿನ್ನೆಲೆಯಲ್ಲಿ ಕನ್ನಡದ ಅಭಿಮಾನದಿಂದ ಏನು ಮಾಡಲಿಕ್ಕೆ ಸಾಧ್ಯನೋ
ನನಗೆ ಇನ್ನೂ ಯಾವ್ದಾರ ಇದ್ರೆ ಸಜೆಷನ್ ಕೊಡ್ರಪ್ಪ, ಇನ್ನೂ 4 ದಿವಸದಲ್ಲಿ ಇನ್ನೇನಾದ್ರು ಆ್ಯಡ್ ಮಾಡೋದಿದ್ರು ಮಾಡೋಣ ಅಂತ ಹೇಳಿದ್ದೀನಿ. ಸೊ ಈ ಥರದ್ದು ಒಂದು ದೊಡ್ಡ ಮಟ್ಟದ ಒಂದು ಇವೆಂಟು ಆಗ್ತಾ ಇದೆ. ಮೊದಲನೇ ದಿವಸ ನಮ್ಮ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾರೆ. ಅವತ್ತು ಚುಂಚನಗಿರಿ ಸ್ವಾಮೀಜಿಯವರು ಇರ್ತಾರೆ, ಉಪಮುಖ್ಯಮಂತ್ರಿಗಳು ಇರ್ತಾರೆ, ನಮ್ಮ ಜೆ.ಸಿ. ಕೇಂದ್ರ ಮೈಸೂರಿನ ಸ್ವಾಮೀಜಿಯವರು ಬರ್ತಾರೆ, ಮತ್ತು ನಮ್ಮ ಶಿವಗಂಗಾ ಸ್ವಾಮೀಜಿಯವರು ಬರ್ತಾರೆ, ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರು, ಗದಗ ಒಬ್ಬರು ಸಿದ್ಧಗಂಗೇಶ್ವರ ಸ್ವಾಮೀಜಿಯವರು ಬರ್ತಾರೆ. ಸೊ ಮತ್ತು ಈ ರೀತಿ ಹಲವಾರು ಜುಡಿಷಿಯಲ್ ಇವರು ಕನ್ನಡದವರೆಲ್ಲ ಬರ್ತಾರೆ. ನಮ್ಮ ಮಂಡ್ಯದಲ್ಲಿ ಯಾರ್ಯಾರು ಸೀನಿಯರು 87 ವರ್ಷದ ಸಮ್ಮೇಳನ ಮಾಡ್ತಾರೆ, 87 ಜನಕ್ಕೆ ಸನ್ಮಾನ ಮಾಡಬೇಕು ಅಂತ ಇರ್ತಾರೆ. ಸೊ 50 ವರ್ಷ ಸುವರ್ಣ ಕರ್ನಾಟಕ ಮಾಡ್ತಾ ಇದೀವಿ, ಅದಕ್ಕೆ 50 ಜನ ಸನ್ಮಾನ ಮಾಡಬೇಕು ಅಂತ ಮಾಡಿದ್ದೀವಿ. ಈ ರೀತಿ ಬಹಳಷ್ಟು ಹೇಳಲಿಕ್ಕೆ ಹೋದ್ರೆ ನಾನು ಸಾಕಷ್ಟು ಹೇಳ್ಬೋದು. ತುಂಬ ನಾವು ಆಸೆ ಇಟ್ಕೊಂಡಿದ್ದೀವಿ, ತುಂಬ ಪ್ಲಾನ್ ಇಟ್ಕೊಂಡಿದ್ದೀವಿ, ಬಟ್ ಇನ್ನೂ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಇವತ್ತಿಗೆ ನಾನು ಏನು ಇಷ್ಟನ್ನೇ ನಿಗದಿ ಮಾಡ್ಕೊಂಡಿದ್ದೀನಿ ಅಂತೇನಿಲ್ಲ. ನಾಳೆ ನಾಡಿದ್ದು ಯಾರು ಬುದ್ಧಿವಂತರು, ಸಾಹಿತಿಗಳು ಅಥವಾ ಅಭಿಮಾನಿಗಳು, ಕನ್ನಡದ ಅಭಿಮಾನಿಗಳು ಏನಾದ್ರು ಸಜೆಸ್ಟ್ ಮಾಡಿದ್ರೆ ಅದಕ್ಕೂ ನಾವು ತಯಾರಿದ್ದೀವಿ. ಸೊ ಏನು ಹೇಳಿದ್ರು ಸಾರ್ವಜನಿಕರು ಯಾವ ರೀತಿ ನಮಗೆ ಈ ಸಮ್ಮೇಳನ ಯಶಸ್ಸಾಗಲಿಕ್ಕೆ ಅಥವಾ ಈ ಸಮ್ಮೇಳನದಲ್ಲಿ ಒಂದು ಹೊಸ ಅಧ್ಯಯನವನ್ನು ಮಾಡಲಿಕ್ಕೆ ಏನು ಹೇಳಿದ್ರು ನಾವು ಅದಕ್ಕೆ ತಯಾರಿದ್ದೀವಿ. ಒಟ್ಟು ನಾವು ಫ್ರೀ ಮೈಂಡ್. ಇಲ್ಲಿ ಒಂದು ಹೇಳ್ಬಿಟ್ಟಿದ್ದೀನಿ, ನಾನು ನಿನ್ನೆ ಒಂದು ಪತ್ರಕರ್ತರ ಜೊತೆ ಮಾತಾಡಿದೆ, ಇಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡಲ್ಲ, ನೀವು ಪತ್ರಕರ್ತರ ಕೆಲಸ ಮಾಡಿದ್ರು, ಇಲ್ಲಿ ಅಧಿಕಾರಿಗಳು, ಮಂತ್ರಿಗಳು, ಶಾಸಕರು ಪ್ರಶ್ನೆ ಇಲ್ಲ, ಎಲ್ಲ ಕನ್ನಡದ ಕಾರ್ಯಕರ್ತರು. ಸಾಹಿತ್ಯ ಪರಿಷತ್ತಿನ ಒಂದು ಯಾವ ಅಧಿಕಾರನೂ ಎಲ್ಲನೂ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡೋಣ ಹೊರಗಡೆ, ಎಲ್ಲೋ ಒಂದು ಕನ್ನಡ ಸೇವೆ ಮಾಡಬೇಕು. ನಾನು ಸಂಪೂರ್ಣವಾಗಿ ನಾಳೆಯಿಂದ 22ನೇ ತಾರೀಕು ಸಾಯಂಕಾಲದವರೆಗೂ ಮಂಡ್ಯ ಬಿಟ್ಟು ಅಲ್ಲಾಡಲ್ಲ. ಸೊ ನಾನು ನಿಮ್ಮ ಜೊತೆ ಇರ್ತೀನಿ, ಏನಿದ್ರು ನನಗೆ ಹೇಳಿ ಕೂತ್ಕೊಂಡು ಮಾತಾಡೋಣ. ಪೊಲೀಸ್ನವ್ರಿಗೂ ಹೇಳಿದ್ದೀನಿ, ಸ್ವಲ್ಪ ಬಂದೋಬಸ್ತು ಎಲ್ಲ ಹೆಚ್ಚು ಕಡಿಮೆ ಆಗ್ದಂಗೆ ಜನಕ್ಕೆ ಮಾಡ್ಕೊಳ್ಳಿ ಅಂತ. ಹಾಗಾಗಿ ನಮ್ಮೆಲ್ಲ ಅಧಿಕಾರಿಗಳಿಗೂ ಅಧಿಕಾರ ಇವೆಲ್ಲ ಬಿಟ್ಟು ನಾವು ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕು ಅನ್ನೋದಿದ್ದೀವಿ. ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಜೋಶಿಯವರು, ಮೀರಾ ಶಿವಲಿಂಗಯ್ಯನವರು, ಅವ್ರ ಎಂಟೈರ್ ಟೀಮು, ರಾಜ್ಯದ ಕೇಂದ್ರ ಪರಿಷತ್ತು, ಜಿಲ್ಲಾ ಪರಿಷತ್ತು, ರಾಜ್ಯದ ಎಲ್ಲ ಜಿಲ್ಲೆಯ ಪರಿಷತ್ನವರು, ತಾಲೂಕು ಪರಿಷತ್ನವರು, ತುಂಬ ಜನ ಎಲ್ಲ ಈಗ ಒಂದು ಇದನ್ನು ಮಾಡಿದ್ದು, ಒಂದು ಹೊಸದಾಗಿ ಒಂದು ರಥ ನಮ್ಮ ಸಿದ್ದಾಪುರ, ಮಂಗಳೂರು ಭಾಗ, ಕಾರವಾರ ಭಾಗದಲ್ಲಿ ಅಲ್ಲೊಂದು ಓಪನ್ ಮಾಡಿ ನಿಮಿಷಾಂಬದಲ್ಲಿ ಪೂಜೆ ಮಾಡಿ ಅಲ್ಲಿ ಕಳಿಸಿ ಅಲ್ಲಿಂದ ಎಲ್ಲ ಜಿಲ್ಲೆಗೂ ಪ್ರವಾಸ ಮಾಡಬೇಕು. ಅದು ಭಾಳ ಚೆನ್ನಾಗಿ ಎಲ್ಲ ಜಿಲ್ಲೆನಲ್ಲಿ ಶಾಸಕರು, ಮಂತ್ರಿಗಳು ಯಾರ್ಯಾರಿದ್ರು, ಜಿಲ್ಲಾಧಿಕಾರಿಗಳು ಸ್ವಾಗತ ಮಾಡಿ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆನಲ್ಲೂ ನಾವು ಕರೀಲಿಕ್ಕೆ ಬಂದಿದ್ವಿ, ರಥ ಹೋಗಿ ಕರೆದು ಬಂದಿದ್ದೀವಿ. ಮತ್ತು ನಮ್ಮ ಜಿಲ್ಲೆನಲ್ಲಿ 7 ತಾಲೂಕುಗಳು ಪಂಚಾಯತಿ ಹೆಡ್ ಕ್ವಾರ್ಟರ್ಗೂ ಒಂದು ರಥ ಮಾಡಿ ಕಳಿಸಿತ್ತು. ಸೊ ಇದೆಲ್ಲ ಭಾಳ ಮಾಡಿದ್ವಿ ಬಿಡಿ, ಏನು ನಾನು ಒಂದಿಷ್ಟು ಹೇಳೋಕ್ಕಾಗಲ್ಲ, ಭಾಳ ಮಾಡಿದ್ವಿ. ನೋಡಿ ಸ್ನೇಹಿತರೆ, ಆಕ್ಚುಲಿ ನನಗೆ ಆಶ್ಚರ್ಯ, ಎಲ್ಲೂ ಕಾಣದೇ ಇರುವಂತ ಕೆಲವು ಮೊತ್ತ ಮೊದಲು ನಾನು ಯಾವಾಗ ಹೇಳ್ತಿರ್ತೇನಲ್ಲ, ಮೊತ್ತ ಮೊದಲನೇದಾಗಿ ಮೈಸೂರು ಸರ್ಕಾರ ಹೀಗೆ ಮಾಡ್ತಾ ಹಾಗೆ ಮಾಡಿ. ಸೊ ಮೊತ್ತ ಮೊದಲನೇದಾಗಿ ಮಂಡ್ಯದಲ್ಲಿ ಇಷ್ಟೆಲ್ಲ ವಿಶೇಷಗಳು ನಡೀತಾ ಇದೆ ಅನ್ನೋದೇ ಈಗ ಸಚಿವರು ಹೇಳಿದ್ದನ್ನ ಕೇಳಿದ್ರಲ್ಲ. ಹೇಗೆ ಮೊತ್ತ ಮೊದಲನೇದಾಗಿ ದಸರಾ ಬ್ಯಾಂಡ್ ಕರ್ಕೊಂಡ್ ಬಂದಿರಾಗ್ತಾರೆ, ಇಡೀ ದಸರಾದಲ್ಲಿ ಹೇಗೆ ಲೈಟಿಂಗ್ ಇತ್ತು, ಮೈಸೂರು ಹೇಗೆ ಜಗಮಗಿಸ್ತಿತ್ತು, ಇಂದ್ರನ ನಗರಿ ಅಂತೆ ಕಂಗೊಳಿಸಿತ್ತು, ಹಾಗೆ 3 ದಿನಗಳ ಕಾಲ ಮಂಡ್ಯ ನಗರಿ ಸಾಕ್ಷಾತ್ ಇಂದ್ರನ ನಗರಿ ಅಂತೆ ಕಂಗೊಳಿಸಲಿದೆ. ಮೈಸೂರು ದಸರಾದಲ್ಲಿ ಲೈಟ್ ಮಿಸ್ ಮಾಡ್ಕೊಂಡವರು ಮಂಡ್ಯಕ್ಕೆ ಬಂದು ಈಗ 3 ದಿನ ಕಣ್ತುಂಬಿಸ್ಕೋಬೇಕು ನೀವು. ಮಂಡ್ಯ ಸಿಟಿ ಪೂರ್ತಿ ಸಮ್ಮೇಳನ ನಡೆಯೋ ಜಾಗ ಎಲ್ಲವೂ ನಕ್ಷತ್ರದಂತೆ ಹೊಳೆಯಲಿವೆ. ಪ್ರತಿಯೊಂದು ಬೀದಿ, ಪ್ರತಿಯೊಂದು ಸಮ್ಮೇಳನ ನಡೆಯುವಂಥ ಜಾಗಗಳು, ಪ್ರತಿಯೊಂದು ಸಮ್ಮೇಳನದ ಭಾಗಗಳು ಎಲ್ಲವೂ ಹೊಳೆಯಲಿವೆ. ಮತ್ತು ನೋಡಿ, ಈ ಸಲ ಪ್ರತಿಯೊಂದು ಜಿಲ್ಲೆಗೂ ಕನ್ನಡ ರಥವನ್ನು ಕಳಿಸಿರುವಂಥದ್ದು ಕರೀಲಿಕ್ಕಾಗಿ ಬಹಳ ವಿನೂತನವಾದಂಥದ್ದಲ್ವೇನ್ರಿ ಇದು. ಕನ್ನಡ ರಥ ಕಳಿಸಿ ಎಲ್ಲರೂ ಸ್ವಾಗತ ಮಾಡಿ, ನಮ್ಮ ಮನೆ ಕರೆಯಕ್ಕೆ ಬಂದ್ರೆ ನಾವು ಹೇಗೆ ಸ್ವಾಗತ ಮಾಡ್ತೀವಿ ಹಾಗೆ ಸ್ವಾಗತ ಮಾಡಿ ತಾಂಬೂಲ ಕೊಟ್ಟು ಆಯ್ತಪ್ಪ ನಾವು ಬರ್ತೀವಿ ಸಮ್ಮೇಳನಕ್ಕೆ ಅಂತ ಇದ್ರೆ, ಇದು ಅಭೂತಪೂರ್ವವಾದಂಥ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಸಮ್ಮೇಳನ ಈ ಮಂಡ್ಯ ಜಿಲ್ಲೆಯಲ್ಲಿ ಇದಾಗಲಿದೆ. ಈಗ ಏನಾಗ ಹೋಗಿದೆ, ಈಗ ಮಂಡ್ಯ ಜಿಲ್ಲೆ ಜನ ಮತ್ತು ಈಗ ಉಸ್ತುವಾರಿ ಸಚಿವರು ನಮ್ಗೆ ಏನ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ, ಮುಂದಿನವರಿಗೆ ಇದಕ್ಕಿಂತ ಚೆನ್ನಾಗಿ ಮಾಡ್ಬೇಕು, ಇದಕ್ಕಿಂತ ಕಮ್ಮಿನೇ ಮಾಡಂಗಿಲ್ಲ, ಆ ರೀತಿಯಾಗಿ ಮಾಡ್ಕೊಟ್ಬಿಟ್ಟಿದ್ದಾರೆ. ಈಗ ಒಂದು ಹೊಸ ಗೋಲ್ ಸೆಟ್ ಮಾಡಿದ್ದಾರೆ ಅಂತ ನಾನು ಹೇಳ್ಬೋದು, ಹೊಸ ಮೈಲ್ಗಳು ಸೆಟ್ ಮಾಡ್ಕೊಟ್ಟಿದ್ದಾರೆ. ಇದಕ್ಕಿಂತ ಚೆನ್ನಾಗಿ ಮಾಡಿದ್ರೇನೆ ಮುಂದಿನ ಸಮ್ಮೇಳನ ಮರೆಯೋದಿಲ್ಲ, ಅಂದ್ರೆ ಮಂಡ್ಯದಷ್ಟು ಚೆನ್ನಾಗಿರ್ಲಿಲ್ಲಪ್ಪ ಅಂತ ಬಂದ್ಬಿಡುತ್ತೆ ಮುಂದಿನ ಮಾತು. ಸೊ ಮುಂದಿನ ಸಮ್ಮೇಳನ ಯಾರು ನಡೆಸ್ತೀರಾ ಇದನ್ನ ಎಲ್ಲ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.